ಮತ್ತು ಹೇಳಬೇಕಾಗಿದೆ. ಯಾಕಂದರೆ ಅಲ್ಲೂ ಸಾಕಷ್ಟು ಪ್ರತಿಭಾವಂತರು ಬಂದರು, ಪ್ರತಿಭಾವಂತರ ಜೊತೆ ಕ್ರಿಯಾಶೀಲರು ಬಂದರು. ಇವತ್ತು ಕೇರಳ ಅಂದರೆ ಮಲಯಾಳಂ ಭಾಷೆನ ವಿಶ್ವಮಟ್ಟಿಗೆ ಏರಿಸಿದರು ಅನ್ನೋದು ಇವತ್ತು ನೆನೆಸ್ಕೊಳ್ತಾ, ಮತ್ತು ಇನ್ನೊಂದು 80ರ ದಶಕದಲ್ಲಿ ಭಾಳಷ್ಟು ಜನ ಕ್ರಿಯಾಶೀಲ ನಿರ್ದೇಶಕರು ಬಂದು ಹೋದರು. ಲಂಕೇಶ್ ಆಗಿರ್ಬೋದು, ಗಿರೀಶ್ ಕಾರ್ನಾಡ್ ಅವರಾಗಿರ್ಬೋದು, ಯು ಆರ್ ಅನಂತಮೂರ್ತಿ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಅನೇಕ ಶ್ರೇಷ್ಠ ಪಟ್ಟಾಭಿರಾಮ್ ಅವರು ಆಗಿರ್ಬೋದು, ಅನೇಕ ಶ್ರೇಷ್ಠ ನಿರ್ದೇಶಕರು ಬಂದರು. ಆ ಸಂದರ್ಭದಲ್ಲಿ ಅವರೆಲ್ಲರ ಒಂದು ಏನಪ್ಪ ಅಂದ್ರೆ ದುಡಿಸಿಕೊಂಡಂಥ ಕಾರಣಕ್ಕಾಗಿ ಅನಂತನಾಗರ ಒಂದು ನಟನ ಪ್ರತಿಭೆ ಭಾಳಷ್ಟು ಬೆಳೀತು ಅನ್ನೋದು ಅಷ್ಟು ಸತ್ಯದ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಇವತ್ತು ನಮ್ಮ ಶಂಕರ್ ನಾಗರ ಅಣ್ಣ ಈ ಮಾತನ್ನು ಯಾಕೆ ಹೇಳಬೇಕಾಗ್ತದಪ್ಪ ಅಂದರೆ, ಶಂಕರ್ ನಾಗ್ ಅವರು ಇದ್ದ ಕೆಲವೇ ಸಮಯದಲ್ಲಿ ಭಾಳಷ್ಟು ಸಾಧನೆ ಮಾಡಿದರು ಕನ್ನಡ ಚಿತ್ರರಂಗಕ್ಕೆ. ಇವರು ತಮ್ಮ ದೀರ್ಘಾವಧಿಯ ಈ ಒಂದು ಚಲನಚಿತ್ರರಂಗದ ಸಾಮೀಪ್ಯ ಹೊಂದಿರುವಂಥ ನಮ್ಮ ಅನಂತನಾಗ್ ಅವರು ಸಹ ಕಲೆಗೆ ತನ್ನದೇ ಅಂತಹ ಒಂದು ಕೊಡುಗೆ ಕೊಟ್ಟಿದ್ದಾರೆ ಕನ್ನಡದ ಕಲೆಗೆ. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೌಲಿಕ ಚಿತ್ರವನ್ನು ಕೊಡುವಲ್ಲಿ ಇವರ ಪಾತ್ರ ಭಾಳ ದೊಡ್ಡದ. ಅದೇ ಕಾಲಕ್ಕೆ ಇವರಿಂದ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಇವರಿಂದ ಒಳ್ಳೆಯ ಚಿತ್ರಗಳನ್ನು ಮಾಡಿಸಿದ್ದಾರೆ ಅನ್ನೋದು ಅಷ್ಟು ಸ್ಮರಣೀಯ. ಅದೆಲ್ಲ ನೆನಗಟ್ಟಿನಲ್ಲೇ ಇವತ್ತು ಅವ್ರು ಪದ್ಮಭೂಷಣ ಸಿಕ್ಕದ. ಅದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳೋ ಜೊತೆಗೆ ಕನ್ನಡವನ್ನು ಬೆಳೆಸಿದ ಮತ್ತು ಜೊತೆಗೆ ಉಳಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಿರುವಂಥ ಸಾರ್ಥಕ್ಯ ಅವರಲ್ಲೆಲ್ಲ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತಾಡಿದ್ವಿ ಅಂತ ನಾಗರ ಕುರಿತಾಗ ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗರಡಿ ವಂದನೆಗಳು.